ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಲಿಂಗೈಕ್ಯ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ 80ನೇ ಹಾಗೂ ಲಿಂಗೈಕ್ಯ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರ 14ನೇ ಪುಣ್ಯಸ್ಮರಣೋತ್ಸವ ಜೂನ್ 22ರಿಂದ 26ರವರೆಗೆ ಉಭಯ ಗುರುಗಳ ಜಾತ್ರಾ ಮಹೋತ್ಸವ. ಪೂಜ್ಯ ಶ್ರೀ ಕಲಯಜ್ಜನವರು ಪರಮಪೂಜ್ಯ ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ 80ನೇ ಪುಣ್ಯಸ್ಮರಣೋತ್ಸವ ಹಾಗೂ ಪದ್ಮಭೂಷಣ ಲಿಂಗೈಕ್ಯ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರ 14ನೇ ಪುಣ್ಯಸ್ಮರಣೋತ್ಸವ ಉಭಯ ಗುರುಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಇದೇ ಜೂನ್ 22ರಿಂದ 26ರವರೆಗೆ ಕೀರ್ತನ, ಸಂಗೀತ, ಉಪನ್ಯಾಸ, ಅಂಧರ ಗೋಷ್ಠಿ ಹಾಗೂ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಜರುಗಲಿದೆ ಎಂದು ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಪೂಜ್ಯ ಶ್ರೀ ಕಲಯಜ್ಜನವರು ಹೇಳಿದರು. ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗುರುವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಇದೇ ಜೂನ್ 22ರಿಂದ 26ರವರೆಗೆ ಕರ್ತೃಗದ್ದುಗೆಗೆ ವೇದೋಕ್ತ ರುದ್ರಾಭಿಷೇಕ ಹಾಗೂ ಸಹಸ್ರ ಬಿಲ್ವಾರ್ಚನೆ ಕಾರ್ಯಕ್ರಮವನ್ನು ಗದುಗಿನ ಶ್ರೀ ಕುಮಾರೇಶ್ವರ ವೈದಿಕ ಪಾಠಶಾಲೆಯವರಿಂದ ಹಾಗೂ ಆಶ್ರಮದ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಜರುಗುವುದು ಎಂದು ಹೇಳಿದರು. ವೀರೇಶ್ವರ ಪುಣ್ಯಾಶ್ರಮದ ವ್ಯವಸ್ಥಾಪಕರಾದ ಹೇಮರಾಜ ಶಾಸ್ತ್ರಿ ಹೆಡಿಗೊಂಡ ಅವರು ಮಾತನಾಡಿ, ಜೂನ್ 22ರಂದು ಸಂಜೆ 6 ಗಂಟೆಗೆ ಧರ್ಮಸಭೆ ಹಾಗೂ ಕೀರ್ತನ ಸಮ್ಮೇಳನದ ಸಾನ್ನಿಧ್ಯವನ್ನ ಶ್ರೀಕಾಶಿ ಪೀಠದ ಪೂಜ್ಯ ಶ್ರೀ ಡಾ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಂಗಳವರು ಸಾನ್ನಿಧ್ಯ ವಹಿಸುವರು. ಅಧ್ಯಕ್ಷತೆಯನ್ನ ಸೂಡಿ ಜುಕ್ತಿ ಹಿರೇಮಠದ ಪೂಜ್ಯ ಶ್ರೀ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸುವರು. ಜೂನ್ 23ರಂದು ರವಿವಾರ ಸಂಜೆ 6 ಗಂಟೆಗೆ ಕೀರ್ತನ ಸಮ್ಮೇಳನ ಹಾಗೂ ಅಂಧರ ಗೋಷ್ಠಿ ಕಾರ್ಯಕ್ರಮದಲ್ಲಿ ಶಿರಹಟ್ಟಿಯ ಜಗದ್ಗುರು ಭಾವೈಕ್ಯತಾ ಮಹಾಸಂಸ್ಥಾನ ಪೀಠದ ಪೂಜ್ಯ ಶ್ರೀ ಜಗದ್ಗುರು ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ಸಾನ್ನಿಧ್ಯ ವಹಿಸುವರು. ಹಾಲಕೇರಿ ಅನ್ನದಾನೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಅಧ್ಯಕ್ಷತೆ ವಹಿಸುವರು. ಜೂನ್ 24ರಂದು ಸಂಜೆ 6 ಗಂಟೆಗೆ ಕೀರ್ತನ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮುಂಡ್ರಿಗಿ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಶಿವಯೋಗಿಗಳವರು ಸಾನ್ನಿಧ್ಯ ವಹಿಸುವರು. ಹೊಸಳ್ಳಿಯ ಬೂದೀಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಅಭಿನವ ಬೂದೀಶ್ವರ ಮಹಾಸ್ವಾಮಿಗಳು ಅಧ್ಯಕ್ಷತೆ ವಹಿಸುವರು. ಜೂನ್ 25ರಂದು ಮಂಗಳವಾರ ಸಂಜೆ 6 ಗಂಟೆಗೆ ಶಿವಾನುಭವ ಗೋಷ್ಠಿಯ ಸಾನ್ನಿಧ್ಯವನ್ನ ಗದುಗಿನ ತೋಂಟದಾರ್ಯ ಶ್ರೀಮಠದ ಜಗದ್ಗುರು ತೋಂಟದ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ವಹಿಸುವರು. ಧಾರವಾಡ ಮುರುಘಾಮಠದ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅಧ್ಯಕ್ಷತೆ ವಹಿಸುವರು. ಜೂನ್ 26ರಂದು ಬೆಳಿಗ್ಗೆ 4 ಗಂಟೆಗೆ ಆಯಾಚಾರ ಹಾಗೂ ದೀಕ್ಷಾ ಕಾರ್ಯಕ್ರಮ ಜರುಗುವುದು. ಬೆಳಿಗ್ಗೆ 8 ಗಂಟೆಗೆ ಪೂಜ್ಯ ಶ್ರೀ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ ಹಾಗೂ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರ ಭಾವಚಿತ್ರದ ಮೆರವಣಿಗೆ ವಿವಿಧ ಕಲಾ ತಂಡಗಳೊಂದಿಗೆ ಉತ್ಸವ ಜರುಗುವುದು. ಸಂಜೆ 6 ಗಂಟೆಗೆ ಮಹಾರಥೋತ್ಸವ ಜರುಗುವುದು. ಜೂನ್ 27ರಂದು ರಾತ್ರಿ 10:30ಕ್ಕೆ ಶ್ರೀ ಕುಮಾರೇಶ್ವರ ಕೃಪಾಪೋಷಿತ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ ನಾಟ್ಯ ಸಂಘ ಗದಗ್ ಇವರಿಂದ ಮತ್ತೊಮ್ಮೆ ಬಾ ಮುತ್ತೈದೆಯಾಗಿ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಶಿವಲಿಂಗ ಶಾಸ್ತ್ರಿಗಳು ಸಿದ್ದಾಪುರ, ವೀರೇಶ್ ಕಿತ್ತೂರ್, ಸಿದ್ದೇಶ್ವರ ಶಾಸ್ತ್ರಿಗಳು ತೆಲ್ಲೂರ್, ಎಂಜಿ ಗುರುಸಿದ್ದೇಶ್ವರ ಶಾಸ್ತ್ರಿಗಳು ಬೇಬೂರ್, ವೀರೇಶ್ವರ ಪುಣ್ಯಾಶ್ರಮದ ಸೋಲ್ ಟ್ರಸ್ಟ್ನ ಅಧ್ಯಕ್ಷರಾದ ಎನ್ಎಸ್ ಕೆಂಗಾರ್, ಪ್ರಕಾಶ್ ಬಸ್ರಿಗಿಡದ್, ಪದಾಧಿಕಾರಿಗಳಾದ ಪರಶುರಾಮ್ ಕಟ್ಟಿಮನಿ, ಪಿಸಿ ಹಿರೇಮಠ್, ಎಂಆರ್ ಹಿರೇಮಠ್, ಚನ್ನಬಸಯ್ಯ ಬಂಕಾಪುರ ಮಠ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸಿದ್ಧಲಿಂಗ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಪಂಡಿತ ಪಂಚಾಕ್ಷರ ಗುರುಗಳು 80ನೇ ವರ್ಷದ ಪುಣ್ಯಸ್ಮರಣೋತ್ಸವ ಹಾಗೂ ರಥೋತ್ಸವ, ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ 14ನೇ ವರ್ಷದ ಪುಣ್ಯಸ್ಮರಣೋತ್ಸವ ಮತ್ತು ಸಂಗೀತೋತ್ಸವ ಈ ಕಾರ್ಯಕ್ರಮಕ್ಕೆ ಇಂದು ನಾವು ಗದಗ ಮಹಾನಗರದಲ್ಲಿ ವೀರೇಶ್ವರ ಪುಣ್ಯಾಶ್ರಮ ಸುಕ್ಷೇತ್ರದಲ್ಲಿ 5 ದಿನ ನಡಿಬೇಕಾದಂಥ ಈ ಕಾರ್ಯಕ್ರಮ ಅಂದರೆ ಪಂಡಿತ ಪಂಚಾಕ್ಷರ ಗುರುಗಳದು ಪುರಾಣ ಬೆಳಿಗ್ಗೆ 5 ದಿನ ಗದ್ದಿಗೆ ರುದ್ರಾಭಿಷೇಕ, ಕುಮಾರೇಶ್ವರ ಪಾಠಶಾಲೆ ವಿದ್ಯಾರ್ಥಿಗಳಿಂದ ಪಾಠಶಾಲೆ, ಆಶ್ರಮದ ಮಕ್ಕಳಿಂದ ಪ್ರಾರ್ಥನಾ, ಈ ರೀತಿ ಮೂಲಕವಾಗಿ ಎಲ್ಲ ನಡೀತಾವು. ಅದಕ್ಕೆ ನಾಡಿನ ಎಲ್ಲ ಹಿರಿಯ ಕಿರಿಯ ಆಶ್ರಮದ ಗುರುಬಂಧುಗಳು, ಕಲಾವಿದರು, ಇನ್ನೂ ಅನೇಕ ಶಿಷ್ಯರು, ಪರಶಿಷ್ಯರು ತಾವೆಲ್ಲ ಇಲ್ಲಿ ಬಂದು ಸೇವೆ ಸಲ್ಲಿಸ್ಬೇಕಂತೇಳಿ ಮೂಲಕವಾಗಿ ಸಂಗೀತ ಬಳಗಕ್ಕೂ ಕೂಡ ತಿಳಿಸಿ, ನಾಟಕ ಕಲಾವಿದರಿಗೆ ತಿಳಿಸಿ, ಹಾಗೂ ನಾಡಿನ ಸರ್ವಧರ್ಮದ ಸಮಸ್ತ ಭಕ್ತ ಬಂಧುಗಳು ತಾವೆಲ್ಲರೂ ಕೂಡ ತಾವು ಚಲೋ ನಿಮಗೆಲ್ಲ ಮಳೆ ಬೆಳೆ ಆಗಿ ನೀವು ಸುಖವಾಗಿದ್ರೆ ನಮ್ಮಂಥ 10 ಆಶ್ರಮ ಬದುಕ್ತಾವು. ಅದಕ್ಕೆ ತಾವೆಲ್ಲರೂ ಭಕ್ತರು ಈ ಸರಿ ತಾವೆಲ್ಲ ಮಳೆ ಆಗೈತಿ, ಎಲ್ಲ ಒಳ್ಳೆಯದಾಗೈತಿ, ತಾವೆಲ್ಲ ಭಕ್ತರು ಬಂದು ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ನಿಮ್ಮೆಲ್ಲರಿಗೂ ಕೂಡ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳು ಮಳೆ ಬೆಳೆ ಸುಖ ಸಮೃದ್ಧಿ ಕೊಡಲಿ ಅಂಥೇಳಿ ಸಂದರ್ಭದಾಗ ಬಯಸಿ ಎಲ್ಲ ಶಿಷ್ಯರು, ಪರಶಿಷ್ಯರು, ಎಲ್ಲ ಸಕಲ ಸದ್ಭಕ್ತರು, ನಾಡಿನ ಎಲ್ಲ ದಾನ ಕೊಟ್ಟವರು ಇರಲಿ, ಕೊಡದವರು ಇರಲಿ, ನಿಮ್ಮದ ಆಶ್ರಮ ನೀವೆಲ್ಲರೂ ಬರಬೇಕಂತ ತಿಳ್ಕೊಂಡು ಈ ಮೂಲಕವಾಗಿ ತಿಳಿಸಿ
ಪ್ರಸಾದ ತಾವು ತೆಗೆದುಕೊಂಡು ಧನ್ಯಾತ್ಮರು ಪುಣ್ಯಾತ್ಮರು ಆಗ್ಬೇಕಂತೇಳಿ ಹರಿಸಿ ಈ ಸರಿ ಎಲ್ಲ, ಯಾಕಂದ್ರೆ ಹಿಂದೆ ಪಂಚಾಕ್ಷರ ಗುರುಗಳು ಬಹಳಷ್ಟು ಕಷ್ಟಪಟ್ಟು ಕಟ್ಟಿದಂಥ ಈ ಒಂದು ಸಂಸ್ಥೆ, ಆ ಪುಟ್ಟರಾಜ ಗುರುಗಳು ಕೂಡ ಬಹಳಷ್ಟು ಕಷ್ಟಪಟ್ಟು ಕಟ್ಟಿದಂಥ ಸಂಸ್ಥೆ. ಅಂದಿನಿಂದ ಸುಮಾರು ವರ್ಷ ಚನಿವೀರ ಶಾಸ್ತ್ರಿ ಇಡಕಿಮಠವರಾಗಲಿ, ಬಸವರಾಜಸ್ವಾಮಿ ಇಡಕಿಮಠವರಾಗಲಿ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದರು. ಈಗಾದರೂ ಕೂಡ ನಮ್ಮ ಹೇಮರಾಜ್ ಶಾಸ್ತ್ರೀಜಿ ಅವರು, ಶರಣ ಕುಮಾರ್ ಇಡಕಿಮಠ ಅವರು ಇದ್ದುಕೊಂಡು ನಮ್ಮ ಟ್ರಸ್ಟ್ನವರು, ಗುರುಬಂಧುಗಳು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು, ತಾವೆಲ್ಲ ಭಕ್ತರು ಬರಬೇಕಂತ ಮೂಲಕವಾಗಿ ತಿಳಿಸಿ ನಿಮ್ಮೆಲ್ಲರಿಗೆ ವಂದಿಸಿ ಈ ಜಾತ್ರಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕಂತ ಹರಿಸಿ ನನ್ನ ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ್.